ಕನ್ನಡ ಕಿರುತೆರೆಯ ಖಡಕ್ ವಿಲನ್ ಆಗಿ ಗುರುತಿಸಿಕೊಂಡಿರುವ ಅನಿಕಾ ಸಿಂಧ್ಯಾ ಯಾವ ಆಡಿಷನ್ ನೀಡದೆ ಅವಕಾಶಗಳನ್ನ ಗಿಟ್ಟಿಸಿಕೊಂಡಿದ್ದಾರೆ. ಈ ವೃತ್ತಿಯಲ್ಲಿ 17 ವರ್ಷ ಪೂರೈಸಿರುವ ನಟಿ ತಮ್ಮ ಜರ್ನಿ ಹೇಗಿತ್ತು ಎಂದು ಹಂಚಿಕೊಂಡಿದ್ದಾರೆ. ಕಾದಂಬರಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದ ಮೂಲಕ ನಟನಾ ಲೋಕಕ್ಕೆ ಕಾಲಿಟ್ಟೆ. ಅಲ್ಲಿಂದ ಸಾಕಷ್ಟು ಶೋಗಳು ಮತ್ತು ಸಿನಿಮಾಗಳಲ್ಲಿ ನಟಿಸಿರುವೆ. ಆಗ ನನಗೆ ಇದ್ದ ಸ್ನೇಹಿತರು ಈ ಅವಕಾಶ ಸಿಗದೆ ಕಷ್ಟಪಡುತ್ತಿದ್ದಾರೆ. ಆದರೆ ನಾನು ಈಗಲೂ ಕೆಲಸ ಮಾಡುತ್ತಿರುವುದಕ್ಕೆ ಖುಷಿಯಾಗಿರುವೆ ಎಂದು ಮಾಧ್ಯಮದ ಸಂದರ್ಶನದಲ್ಲಿ ಅನಿಕಾ ಮಾತನಾಡಿದ್ದಾರೆ. ಯಾರೂ ನಂಬುವುದಿಲ್ಲ, ನನ್ನ ವೃತ್ತಿ ಜೀವನ ಆರಂಭಕ್ಕೂ ಮುನ್ನ ಎಲ್ಲೂ ಆಡಿಷನ್ ಕೊಟ್ಟಿಲ್ಲ. ಒಂದು ಶೋನಲ್ಲಿ ನನ್ನ ನಟನೆ ನೋಡಿ ಮತ್ತೊಬ್ಬರು ಕರೆದು ಅವಕಾಶ ಕೊಡುತ್ತಿದ್ದಾರೆ. ಸದಾ ಒಂದಲ್ಲ ಒಂದು ಧಾರಾವಾಹಿ ಶೂಟಿಂಗ್ ಅಂತ ಬ್ಯುಸಿ ಆಗಿರುತ್ತಿದ್ದೆ. ಆದರೆ ಈಗ ಲುಕ್ ಟೆಸ್ಟ್ ನಡೆದ ಮೇಲೆ ಆ ಪಾತ್ರಕ್ಕೆ ಸೂಕ್ತನಾ ಅನ್ನುವ ನಿರ್ಧಾರ ಆಗುತ್ತದೆ. ಶೂಟಿಂಗ್ ಆರಂಭಕ್ಕೂ ಮುನ್ನ ವರ್ಕ್ಶಾಪ್ ಮತ್ತು ಮಾರ್ಕ್ ಶೂಟಿಂಗ್ ಮಾಡುತ್ತಾರೆ. ಶೂಟಿಂಗ್ ಸಮಯದಲ್ಲಿ ಸುಲಭವಾಗಿ ಸೀನ್ ಬರಲಿ ಎಂದು ಹೀಗೆ ಮಾಡಲಾಗುತ್ತದೆ. ನನ್ನ ವೃತ್ತಿ ಬದುಕು ಆರಂಭಿಸುವ ಸಮಯದಲ್ಲಿ ಈ ಲುಕ್ ಟೆಸ್ಟ್ ಅಥವಾ ಮಾರ್ಕ್ ಶೂಟಿಂಗ್ ಯಾವುದೂ ಇರಲಿಲ್ಲ ಎಂದು ಅನಿಕಾ ಹೇಳಿದ್ದಾರೆ. ಇಂದಿನ ಸಮಯದಲ್ಲಿ ಅವಕಾಶ ಪಡೆಯುವುದು ತುಂಬಾ ಕಷ್ಟ ಆಗಿತ್ತು. ಹಲವಾರು ಆರ್ಟಿಸ್ಟ್ಗಳು ತುಂಬಾ ಕಾಯುತ್ತಿದ್ದರು. ಸೋಷಿಯಲ್ ಮೀಡಿಯಾ ಇರುವ ಕಾರಣ ಈ ಎಲ್ಲವೂ ಬದಲಾಗಿದೆ. ಡಿಜಿಟಲ್ ಆಗಿ ಜನರು ಕನೆಕ್ಟ್ ಆಗುತ್ತಿದ್ದಾರೆ ಎಂದಿದ್ದಾರೆ ಅನಿಕಾ. ಸುಮಾರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದರೂ ಈಗ ಬರುತ್ತಿರುವ ಹೊಸ ಕಲಾವಿದರಿಂದ ಕಲಿಯುವುದಕ್ಕೆ ಒಂದಾದರೂ ವಿಷಯ ಇರುತ್ತದೆ. ನಟ ಮತ್ತು ಮೇಕಪ್ ಮೇಲೆ ಗೌರವ ಮತ್ತು ಶ್ರಮ ಸದಾ ಇರುತ್ತದೆ ಎಂದು ಶೂಟಿಂಗ್ ಟೈಮ್ ಮತ್ತು ಸ್ಕೆಡ್ಯೂಲ್ ಮಿಸ್ ಮಾಡುವುದಿಲ್ಲ. ತೆರೆ ಮೇಲೆ ಸದಾ ವಿಲನ್ ತರ ಕಾಣಿಸಿಕೊಳ್ಳುತ್ತಿದ್ದೆ. ಆದರೆ ಈಗ ಜನರಿಗೆ ಅರ್ಥವಾಗಿ ನಾನು ಆನ್ ಸ್ಕ್ರೀನ್ ಮಾತ್ರ ಹಾಗೆ ಇರುವುದು ಎಂದು ನನ್ನ ನಿಜ ಜೀವನದ ಬಗ್ಗೆ ತಿಳಿದ ಮೇಲೆ ತುಂಬಾ ಪ್ರೀತಿ ಕೊಡುತ್ತಾರೆ ಎಂದಿದ್ದಾರೆ ಅನಿಕಾ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.